ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿ ಹೊರಟಿ ನಿಂತಿದ್ದೇನೆ ಅಂತ ನೋಡ್ತಾ ಇದ್ದೀರಾ? ಇವತ್ತು ನಾನು ಸಿಸ್ಟರ್ನ ಮನೆಗೆ ಹೋಗ್ತಾ ಇದ್ದೇನೆ. ಮೊನ್ನೆಯಿಂದ ಸಿಸ್ಟರ್ ಕರೀತಾ ಇದ್ಲು. ಮೊನ್ನೆ ನನಗೆ ಜ್ವರ ಬಂದಿತ್ತು, ಹೋಗಲಿಕ್ಕೆ ಆಗಲಿಲ್ಲ. ಹಾಗೆ ಇವತ್ತು ಹೋಗೋದು. ನಾನೀಗ ಹೋಗ್ತಾ ಇದ್ದೇನೆ. ಇದು ಗುರುಪುರದ ಅಂತೇಳಿ. ಈಗ ನಿಮಗೆ ಅಲ್ಲಿ ಹೋಗಿ ಒಂದು ತೋರಿಸ್ತೇನೆ ಅಂತ. ಎಲ್ಲರಿಗೂ ಆಲ್ಮೋಸ್ಟ್ ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲಲ್ಲ. ಹಾಗೆ ಅಲ್ಲಿ ಹೋಗಿ ತೋರಿಸ್ತೇನೆ. ಇಲ್ಲಿ ಒಂದು ಇಡ್ಲಿ ಫ್ಯಾಕ್ಟ್ರಿ ಉಂಟು, ಬೇಕಾದರೆ ನಿಮಗೆ ಇಡ್ಲಿ ಸಹ ಆರ್ಡ್ರ್ ಮಾಡ್ಬೋದು ಅಂತ. ಫಂಕ್ಷನ್ ಎಲ್ಲ ಇದ್ದರೆ ಮನೆಯಲ್ಲೆಲ್ಲ ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಎಲ್ಲ ಕೊಡ್ತಾರಂತೆ. ಇಲ್ಲಿ ನೋಡಿ, ಇದೆಂತ ಬಸ್ ಅಂತ ಎನಿಸ್ತೀರಾ? ಇದು ಬಸ್ ಅಲ್ಲ, ಇದು ಬಂಡಸಾಲೆ ಸಾರ್ವಜನಿಕ ಬಸ್ ತಂಗುದಾಣ. ಎಷ್ಟು ಚಂದ ಮಾಡಿದ್ದಾರೆ! ಕುಡಿಯುವ ನೀರಿನ ವ್ಯವಸ್ಥೆ ಸಹ ಉಂಟು. ವಾವ್, ಸೂಪರ್ ಮಾಡಿದಾರೆಲ್ಲ. ನಾನು ಹೋಗಿ ಒಂದು ವಿಡಿಯೋ ಮಾಡಿದ್ದೆ ಅಲ್ಲಿ ಹೋಗಿ, ನನಗೆ ತುಂಬ ಖುಷಿ ಆಯಿತು. ಇದು ಅಲ್ಲಿದ್ದು ಗುರುಪುರ ಬಂಡಸಾಲೆಯ 10 ಜನ ಯುವಕರ ತಂಡ, ಇವರು ಕೊಟ್ಟ ಒಂದು ಕೊಡುಗೆ ಅಂತೆ. ಕುಡಿಯುವಿನ ನೀರಿನ ವ್ಯವಸ್ಥೆ ಸಹ ಮಾಡಿದ್ದಾರೆ, ಮತ್ತು ಕುತ್ಕೊಳ್ಳಿಕ್ಕೆ ಒಳ್ಳೆ ಆಸನ ಸಹ ಮಾಡಿದ್ದಾರೆ. ಎಷ್ಟು ಚಂದ ಉಂಟಲ್ಲ, ಗಾರ್ಡನ್ ಸಹ ಸಣ್ಣದು ಮಾಡಿದ್ದಾರೆ. ನನಗೆ ನೋಡಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಚಂದ ಕಾಣ್ತದೆ. ವೆರಿ ಗುಡ್. ಮಾಡಿದಾರಲ್ಲ, ಖುಷಿ ಆಯಿತು. ತುಂಬ ಜನ ಬರ್ತಿದ್ರು, ಅಲ್ಲಿ ಬಂದು ಫೋಟೋ ತೆಗಿತಿದ್ರು, ಕೆಲವರು ಬಂದು ಕುತ್ಕೊಂಡು ನೋಡಿದ್ರು. ಮಕ್ಕಳು ಸಹ ಇದ್ರು, ಮಕ್ಕಳಿಗೆ ಸಹ ಭಾರಿ ಖುಷಿ ಆಯ್ತಲ್ಲ. ಕುಡಿಯುವ ನೀರಿನ ವ್ಯವಸ್ಥೆ ಸಹ ಮಾಡಿದ್ರು, ತುಂಬ ಸೂಪರ್ ಇತ್ತು. ಅಲ್ಲಿ ಬಸ್ ಸ್ಟ್ಯಾಂಡ್ ಸಹ ಇರಲಿಲ್ಲ ಮನುಷ್ಯರೇ, ಚಂದ ಮಾಡಿದ್ದಾರೆ. ನೋಡ್ತಾ ಇದ್ರು, ತುಂಬ ಮಂದಿ ಇದ್ರು ಅಲ್ಲಿ. ಆಚೆ ಈಚೆ ನೋಡ್ತಾ ಇದ್ದಾರೆ, ಕೆಲವರು ಫೋಟೋ ತೆಗಿತಾರೆ, ಕೆಲವರು ವಿಡಿಯೋ ಮಾಡ್ತಾರೆ. ಓಕೆ, ನಾನು ಸಹ ಫೋಟೋ ತೆಗೆದೆ, ವಿಡಿಯೋ ಸಹ ಮಾಡಿದೆ. ಬಸ್ ಬರುವಾಗ ನೋಡ್ತಾ ಇರ್ಬೇಕು, ಇಲ್ಲಾಂದರೆ ಬಸ್ ನಿಮ್ಮನ್ನು ಬಿಟ್ಟು ಹೋಗ್ಬೋದು. ಒಳಗೆ ಹೆಸರು ಚಂದ ಇಟ್ಟಿದ್ದಾರೆ, ಬಂಡಸಾಲೆ ಸಾರ್ವಜನಿಕ ಬಸ್ ತಂಗುದಾಣ. ಫೈನಲ್ಲಿ ಹಸಿವಾಯಿತು ಫ್ರೆಂಡ್ಸ್. ಹಾಗೆ ಬಾಳೆ ಎಲೆ ಊಟ ಮಾಡೋದು ನನಗೆ ತುಂಬ ಇಷ್ಟ. ನಾನು ಊರಿಗೆ ಹೋದರೆ ಮನೆಯಲ್ಲಿ ನಮಗೆ ಬಾಳೆ ಎಲೆ ತುಂಬ ಇಷ್ಟ ಸಹ ಉಂಟು. ಹೋಗಿದ್ರೆ ನಾವು ಬಾಳೆ ಎಲೆಯಲ್ಲಿ ನಾನು ಊಟ ಮಾಡ್ತೇನೆ. ನನಗೆ ಇಷ್ಟ ಬಾಳೆ ಎಲೆ. ನಾನು ಚಿಕನ್ ಸುಕ್ಕ ತೆಗೊಂಡೆ, ಮತ್ತು ಬಂಗುಡೆ ಫ್ರೈ ತೆಗೊಂಡೆ, ಮತ್ತು ಉಪ್ಪಿನಕಾಯಿ, ಮತ್ತು ಅವರೆಲ್ಲ ಪಲ್ಯ ಕೊಡ್ತಾರೆ. ತುಂಬ ಒಳ್ಳೆಯದು. ಬಾಳೆ ಎಲೆಯಲ್ಲಿ ನಾನು ಊಟ ಮಾಡೋದು ನನಗೆ ತುಂಬ ಇಷ್ಟ. ಜೋರು ಹಸಿವೆ ಆಗ್ತಿತ್ತು, ಹಾಗೆ ಅಲ್ಲಿ ಊಟ ಮಾಡಿದೆ. ನಾನು ಸಿಸ್ಟರ್ ಹೇಳಿದೆ ಮನೆಯಲ್ಲೆಲ್ಲ ಮಾಡಿದ್ದೇನೆ ಅಂತ. ಹಾಗೆ ಫೈನಲ್ಲಿ ಮನೆಗೆ ರೀಚ್ ಆದೆ. ಬಾವೋಜಿ ಎದುರು ಬಂದಿದ್ದರು ಕರ್ಕೊಂಡು ಹೋಗಲಿಕ್ಕೆ. ಫೈನಲ್ಲಿ ಮನೆಗೆ ಸಹ ಬಂದು ರೀಚ್ ಆದೆ ನಾನು. ಸಿಸ್ಟರಿಗೆ ನೋಡಿ ನನ್ನನ್ನು ತುಂಬ ಖುಷಿ ಆಯಿತು. ಅವರು ವಿಡಿಯೋಗೆ ಬರುವುದಿಲ್ಲ. ಇನ್ನು ನಾನು 5 ಡೇಸ್ ಇಲ್ಲಿದ್ದೇನೆ, ಮತ್ತೆ ನಾನು ಮನೆಗೆ ಹೋಗ್ತೇನೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್.